ನ್ಯೂಸ್, ಇದು ಎಲ್ಲರಂತಲ್ಲ. ಪಂಚಾಯತ್ನ ಬಟ್ ನೀನು ಕಾಳಜಿ ಮಾಡಬೇಡ್ರಿ. ನೀನು ಕಿವಿಯಾಗ ಹೇಳಿದ್ದು ಕೇಳಿ. ನಿನ್ನ ಮೊಮ್ಮಗ ಒಂದು ಜಾಗನೂ ಕೊಡ್ತೀನಿ, ಒಂದು ಮನಿನೂ ಹಾಕಿಕೊಡ್ತೀನಿ. ಯಮ್ಮ, ನೀನು ಕಿವಿಯಾಗ ಹೇಳಿದ್ದು ಕೇಳಿ. ಸರಿಯಪ್ಪ. ಪ್ರಜ್ವಲ ಪಂಚಾಯತಿ ಮೆಂಬರ್ ತಹಸೀಲ್ದಾರ್ ಮೇಡಮ್ ತಹಸೀಲ್ದಾರ್ ಮೆಂಬರ್. ಆ ಮೆಂಬರ್ ಮೊದಲಿಗೆ ಸಿದ್ಧಾಂತ ಮಾತಾಡಿದ್ರು ತಕ್ಷಣ. ಆಮೇಲೆ CM ಕುಡಿಯೋರು ಮಾತಾಡಿದ್ರು. ಅವ್ರಿಗೆ ಜಾಗ ಕೊಡಬೇಕು. ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿಸಿ ಜಾಗ ಒಂದು ಫಿಕ್ಸ್ ಮಾಡಿರಿ. ಅವ್ರಿಗೆ ಒಂದು ಆಶ್ರಯ ಕೊಡಬೇಕು. ದುಡ್ಕೊಂಡು ತಿಂತಾರೆ, ಅವ್ರಿಗೊಂದು ಉದ್ಯೋಗ ಆಗ್ತದೆ. ಹಿಂಗಾಗಿ ಇಲ್ಲಿ ದುಡಿಬೇಕು, ಹೋಗ್ಬೇಕು, ಮನೆಗೆ ಬರ್ಬೇಕು. ಉದ್ಯೋಗ ನೋಡ್ತೀನಿ. ಹುಡುಗ ಅವ್ನು ಪೂರ್ಣ ಎಲ್ಲ ಗೊತ್ತಿದೆ ಇತ್ತು ಎಲ್ಲ ಗೊತ್ತಿಲ್ಲ. ನೀ ಅವಾಗೇನು ಬುದ್ಧಿವಾದ ಹೇಳಿದಿ. ಅವ್ರ ತಾಯಿ ನಮ್ದಲ್ಲ, ಅದು ದೇವ್ರದ ಅಲ್ಲೇ ಅಂಥೇಳಿ ಏನು ಈ ಜನರಿಗೇನ ಅದು ತಲುಪಲಿ, ಸರ್ಕಾರಕ್ಕೆ ಹೋಗಲಿ ಅಂಥೇಳಿ ಏನು ದೊಡ್ಡ ಮನಸ್ಸು ಮಾಡಿದೆ ಅಲ್ಲ, ಅದು ನಮ್ಮ ನಿನಗೆ ಅಷ್ಟೇ ಅಲ್ಲ, ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕ್ಕನ ಕೀರ್ತಿ ಹೆಚ್ಚಿಗೆ ಮಾಡಿದ್ವಿ ನೋಡಿ. ಯಾಕಂದ್ರೆ 50 ಲಕ್ಷ ಸಾವುಕಾರಿಗೆ ಸಣ್ಣದು, ಇವಾಗ ನಿನಗೆ ನನಗೆ ಭಾಳ ದೊಡ್ಡದದು. ಅಂಥದನ್ನು ನೀನು ನನಗೆ ಬ್ಯಾಡದು, ಸರ್ಕಾರಕ್ಕೆ ಹೋಗಲಿ, ಜನರದ್ದು ಅಂತ ಏನು ಮನಸ್ಸು ಮಾಡಿದ್ವಿ. ಖರೇನ ನಿಂದು ದೊಡ್ಡ ಸ್ಥಳ. ದೇವ್ರು ನಿನ್ನ ಟೆಸ್ಟ್ ಮಾಡ್ಯಾನ. ಸ್ವರ್ಗದ ಬಾಗ್ಲಿದ್ರೆ ಅದು ನಿನಗೆ ತೆಗಿತೀನಿ. ಈಗ 2 ದಿವಸಗಳ ಹಿಂದೆ ಇಲ್ಲಿ ಮತ್ತೊಂದು ಬಹುದೊಡ್ಡ ಘಟನೆ ನಡೆದಿದೆ. ಸುಮಾರು 466 ಗ್ರಾಮ್ ಬಂಗಾರ ಹಾಗೂ 200ಕ್ಕೂ ಹೆಚ್ಚು ಗ್ರಾಮ್ ತಾಮ್ರ. ಇದು ಒಟ್ಟು 630 ಗ್ರಾಮ್ ತಾಮ್ರ, ಬಂಗಾರ 460 ಗ್ರಾಮು ಪ್ಲಸ್ 466 ಸರ್, 466 ಗ್ರಾಮು ಬಂಗಾರ, 634 ಗ್ರಾಮು ತಾಮ್ರದ ತಂಬಿಗೆ.
ಅದು ಸಿಕ್ತು. ಬಂಗಾರ, ತಾಮ್ರ ಅದನ್ನು ಜಿಲ್ಲಾಡಳಿತ ಪಡೆದುಕೊಂಡ್ರು. ಆದರೆ ಅದರ ಹಿಂದೆ ಇರುವಂಥ ಏನು ನಡೀತು ಅದು ಅತ್ಯಂತ ಮಹತ್ವದ್ದು. ಪ್ರಜ್ವಲ ರಿತ್ತಿ 14 ವರ್ಷದ ಹುಡುಗ ತನ್ನ ಮನೆ ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಯ ತೆಗೆಯುವಂಥ ಸಂದರ್ಭದೊಳಗೆ ಅವನಿಗೆ ಒಂದು ಅಲ್ಲಿ ಆ ತಂಬಿಗೆ ಇದ್ದದ್ದು ಕಾಣುತ್ತೆ. ಅದನ್ನ ಆಶ್ಚರ್ಯದಿಂದ ನೀರು ಹಾಕಿ ಆಚೆ ಕಡೆ ಸ್ವಚ್ಛ ಮಾಡ್ಕೋತಾನೆ. ಅದರೊಳಗೆ ಬೆಲೆ ಬಾಳುವ ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದೊಳಗೆ ಆ ಪ್ರಜ್ವಲ ತಾಯಿ ಗಮನಕ್ಕೆ ತೊಗೊಂಡ್ಬರ್ತಾನೆ, ಅಮ್ಮನ ಗಮನಕ್ಕೆ ತೊಗೊಂಡ್ಬರ್ತಾನೆ. ಪಂಚಾಯಿತಿಯ ಸದಸ್ಯರಾದಂಥ ರಜಿಯಾ ಬೇಗಂ ತಹಶೀಲ್ದಾರ್ ಅವ್ರ ಗಮನಕ್ಕೆ ತೊಗೊಂಡ್ಬರ್ತಾರೆ. ರಜಿಯಾ ಬೇಗಂ ತಕ್ಷಣ ಫೋನ್ ಮಾಡಿ ವಿಡಿಯೋ ಮೂಲಕ ಅದನ್ನು ತಗೊಂಡು ಸಿದ್ದು ಪಾಟೀಲ್ರಿಗೆ, ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿಗೆ ತಕ್ಷಣ ತಿಳಿಸ್ತಾರೆ. ಸಿದ್ದು ಪಾಟೀಲರು ನನಗೆ, ಎಸ್ ಪಿ ಅವ್ರಿಗೆ, ಡಿ ಸಿ ಅವ್ರಿಗೆ ತಿಳಿಸ್ತಾರೆ. ಆ ಪ್ರಜ್ವಲ್ ಅದನ್ನು ಆ ತಂಬಿಗೆನ ತೊಗೊಂಡು ದೇವ್ರ ಮನೆಯಾಗಿಟ್ಟು ಕಿಲಿ ಹಾಕಿರ್ತಾರೆ, ದೇವ್ರ ಗುಡಿಯಾಗ. ಆಮೇಲೆ ಎಲ್ಲ ಇವ್ರು ಬಂದ ಮೇಲೆ ಅದನ್ನು ತೊಗೊಂಡು ಬಂದು ಅದನ್ನ ತೋರಿಸಿ, ಆಮೇಲೆ ಪದ್ಧತಿ ಪ್ರಕಾರ ಜಿಲ್ಲಾಡಳಿತ, ಎಸ್ ಪಿ ಅವರ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದೊಳಗೆ ಅದನ್ನು ತೂಕ ಮಾಡೋದು, ಅದೇನು ಪಂಚನಾಮ ಮಾಡೋದು, ಏನು ಕಾನೂನಾತ್ಮಕ ಪದ್ಧತಿ ಇತ್ತು ಆ ಕಾನೂನಾತ್ಮಕ ಪದ್ಧತಿಯ ಮೂಲಕ ಆ ಒಂದು ಬೆಲೆ ಬಾಳುವ ವಸ್ತುವನ್ನು ಅವತ್ತು ಸರ್ಕಾರಕ್ಕೆ ಪಡೆದುಕೊಂಡು ಪ್ರಜ್ವಲ್ ಅದನ್ನು ಸರ್ಕಾರಕ್ಕೆ ಕೊಟ್ಟು ಬಹುದೊಡ್ಡ ಕೆಲಸವನ್ನು ಮಾಡಿದರು. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ, ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ, ಆ ಪ್ರಜ್ವಲ ಆ ನಿಧಿಯನ್ನು ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ. ತಕ್ಷಣ ನಾನು ಅವರು ಜೊತೆಗಿದ್ವಿ, ಹೈದರಾಬಾದ್ಗೆ ಹೊಂಟಿದ್ವಿ. ವಿಮಾನದ ಮೂಲಕ ಸಿದ್ದು ಪಾಟೀಲರಿಗೆ ಫೋನ್ ಹಚ್ಚಿ, ಸಿದ್ದು ಅವರ ಭಾಳ ದೊಡ್ಡ ಕೆಲಸ ನಿಮ್ಮ ಊರಿಂದು, ಅಲ್ಲಿ ಯಾರು ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ರಿ ಅಂಥೇಳಿ ಸಿದ್ದು ಅವ್ರಿಗೆ ಹಲವಾರು ಮೆಚ್ಚುಗೆ ಮಾತುಗಳನ್ನು, ನಿಮ್ಮ ಊರಿನ ಬಗೆಗಿನ ಅವರ ಗೌರವದ ಮಾತುಗಳನ್ನೆಲ್ಲ ಆಡಿದರು. ಆಮೇಲೆ ಊರವ್ರ ಜೊತೆಗೂ ಸಿದ್ದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿಸಿದ್ರು. ಇದು ಒಂದು. ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳ್ತೀನಿ, ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿಸಿದ್ದಾನೆ. ಬಂಗಾರದಂಥ ಮನಸ್ಸು ಎರಡನ್ನೂ ಸಹಿತ ದೇಶವ್ಯಾಪಿ ಬಿತ್ತರಿಸಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ. ಸ್ನೇಹಿತರೆ, ಈಗ ಕಾನೂನಾತ್ಮಕವಾಗಿ ಈ ನಿಧಿ ಎಲ್ಲಿ ಇಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು, ಎಸ್ ಪಿ ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಸರ್ಕಾರದ ನಿಯಮದ ಪ್ರಕಾರ, ನೀತಿ ಪ್ರಕಾರ ಆ ನಿಧಿಯನ್ನು ಎಲ್ಲಿ ಇರಿಸ್ಬೇಕು ಅನ್ನೋದಕ್ಕೆ ನಿರ್ಣಯ ಮಾಡ್ತೀವಿ.
ಪ್ರಜ್ವಲ್ರ ಕುಟುಂಬಕ್ಕೆ ನಾವು ಇಂಥ ಒಂದು ಮೇಲುಗುಣವನ್ನು ಏನು ಸಮಾಜಕ್ಕೆ ಬಿತ್ತರಿಸಿದ್ದಾರೆ, ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ಸಿದ್ದು ಪಾಟೀಲರು, ಉಮ್ಮಚ್ಚಿಗೆಯವರು, ನಮ್ಮ ಶ್ರೀಮತಿ ರಿಜಾ ಬೇಗಮ್ರವರು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿ ಪೂಜಾರವರು, ಇವರೆಲ್ಲರೂ ಒತ್ತಾಯ ಮಾಡ್ತಾರೆ. ಸಹಜವಾಗಿ ಆ ಬಡತನದ ಕುಟುಂಬದ ಹಿನ್ನೆಲೆಯೊಳಗೆ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಹಾಗೂ ಗೌರವವನ್ನು ಕೊಡಬೇಕು. ಅದಕ್ಕೆ ಮನೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ, ಜಾಗ ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ, ಅವ್ರ ತಾಯಿಗೆ ಏನಾದರೂ ಕೆಲಸ ಕೊಡಬೇಕು ಅಂಥೇಳಿ ಮಾಡಿದ್ದಾರೆ. ನಾನು ಇಷ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಊರವ್ರಿಗೆ ಈಗ ಇವ್ರಿಗೇನೋ ನಾವು ಗೌರವದಿಂದ ಕೊಡಲಿ, ಅದು ನಿಮ್ಮ ಊರವ್ರಿಗೆ ಗೌರವಿಸ್ದಂಗೆ ನಾನು ಈ ಮೂರೂ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಇವತ್ತೇನೇನು ನಡೀತು, ಏನೇನು ಯಾರು ಹೇಳಿದ್ರಿ, ಜಿಲ್ಲಾಧಿಕಾರಿಗಳ ವರದಿ ಏನು, SP ಅವ್ರ ವರದಿ ಏನು, ಊರವ್ರಿಗೆ ಆಗಬೇಕು ಅಂತ ಹೇಳಿದ್ರಿ, ಅವನ್ನೆಲ್ಲ ನಾಳೆ ಕ್ಯಾಬಿನೆಟ್ ಸಭೆಯೊಳಗೆ ನಾವು ಮುಖ್ಯಮಂತ್ರಿಗಳು ಕೂಡ್ತೀವಿ. ಆ ಸಂದರ್ಭದೊಳಗೆ ಅವರ ಒಪ್ಪಿಗೆಯನ್ನು ಪಡೆದು ನಾಳೆ ಸಾಯಂಕಾಲ ಹೊತ್ತಿಗೆ ನಾವು ಸರ್ಕಾರದವರು ಅವ್ರಿಗೆ ಏನೇನು ಗೌರವ ಕೊಡ್ತೀವಿ ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ.